ಮಮತಾ ಅಂತ ಬಜಾಜ್ ಫಿನಾನ್ಸ್ ಲಿಮಿಟೆಡ್ ಇಂದ ಸರ್. ಹೇಳಿ. ಶರತ್ ಅವ್ರು ಮಾತಾಡ್ತಿರೋದಾ? ಹೌದು. ಸರ್ ಈ ಕಾಲ್ ಕ್ವಾಲಿಟಿ ಮತ್ತು ಟ್ರೈನಿಂಗ್ ಪರ್ಪಸ್ ಇಂದ ಕಾಲ್ ರೆಕಾರ್ಡ್ ಮಾಡ್ತಾ ಇದ್ದೀವಿ. ಇಲ್ಲಿ ಪರ್ಸನಲ್ ಲೋನ್ ಆಫರ್ ಆಗಿದೆ, ಅದಕ್ಕೆ ನಾನು ನಿಮಗೆ ಆಫರ್ನ ಹೇಳಕ್ಕೆ ಕಾಲ್ ಮಾಡಿದೆ. ನಿಮ್ಗೆ ಪರ್ಸನಲ್ ಲೋನಲ್ಲಿ ಇಂಟ್ರೆಸ್ಟ್ ಇದೆಯಾ? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ಇಲ್ಲಿ ಪರ್ಸನಲ್ ಲೋನ್ ಆಫರ್ ಆಗಿದೆ, ಅದಕ್ಕೆ ನಾನು ನಿಮಗೆ ಆಫರ್ನ ಹೇಳಕ್ಕೆ ಕಾಲ್ ಮಾಡಿದೆ. ನಿಮ್ಗೆ ಪರ್ಸನಲ್ ಲೋನಲ್ಲಿ ಇಂಟ್ರೆಸ್ಟ್ ಇದೆಯಾ? ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮೇಡಮ್, ನಾನು ಗಿಟಾರ್ ಕ್ಲಾಸ್ ಮಾಡ್ತೀನಿ, ಗಿಟಾರ್ ಸೇರ್ಕೋತೀರಾ? ಗಿಟಾರ್ ಮ್ಯೂಸಿಕ್ ಎಲ್ಲ ಹೇಳ್ಕೊಡ್ತೀವಿ, ರೆಕಾರ್ಡಿಂಗ್ ಸ್ಟುಡಿಯೋ ಎಲ್ಲ ಇದೆ. ಬನ್ನಿ, ಸಾಂಗ್ ರೆಕಾರ್ಡ್ ಮಾಡಿ. ಇಲ್ಲಿ ಒಂದು ಗಿಟಾರ್ ಕ್ಲಾಸಿಗೆ ಸೇರ್ಕೊಳ್ಳಿ, ಮ್ಯೂಸಿಕ್ ಎಲ್ಲ ಏನಾದ್ರು ಕಲೀರಿ. ಓಕೆ, ಕಲಿಬೇಕು, ಬಟ್ ಸದ್ಯಕ್ಕೆ ಬೇಡ ಅಂತಿದ್ದೀನಿ. ಓಕೆ, ಅಷ್ಟೇ. ಇಲ್ಲ ಕಲೀರಿ, ಪರವಾಗಿಲ್ಲ. ಓಕೆ, ಬಟ್ ಏನಂದ್ರೆ ಸರ್, ನಾನಿಲ್ಲಿ ಆಫರ್ ಬಗ್ಗೆ ಕಾಲ್ ಮಾಡಿದ್ದು. ಓಕೆನಾ? ಇಲ್ಲ, ನಾನು ಕೀಬೋರ್ಡ್ ಕ್ಲಾಸ್ ಹೇಳ್ತೀನಿ, ಅದ್ರ ಬಗ್ಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಓಕೆ, ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಡಿ ಸರ್. ಓಕೆನಾ? ಇಲ್ಲ, ನಾನು ಕೀಬೋರ್ಡ್ ಕ್ಲಾಸ್ ಕಲ್ಸಕ್ಕೆ ಇಂಟ್ರೆಸ್ಟ್ ಇದೆ ನನಗೆ. ಅಂದ್ರೆ ನಾನು ಅದನ್ನ ಕೇಳ್ತಾ ಇಲ್ಲ ಸರ್. ನಿಮ್ಗೆ ಇಲ್ಲಿ ಪರ್ಸನಲ್ ಲೋನ್ ಅಂದ್ರೆ ಬಜಾಜಲ್ಲಿ ಆಫರ್ ಇರೋದನ್ನು ನಿಮಗೆ ಬೇಡ ಅಂತಂದ್ರೆ ಬೇಡ ಅಂತ ಹೇಳ್ಬಿಡಿ. ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಾನು ಈ ಕಾಲ್ನ ನಾಟ್ ಇಂಟ್ರೆಸ್ಟೆಡ್ ಅಂತ ಆ್ಯಡ್ ಮಾಡ್ತೀನಿ ಅಷ್ಟೇ. ಆಯ್ತು, ನೀವು ಕೀಬೋರ್ಡ್ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ರೆ ನಾನು ಲೋನ್ ತಗೋತೀನಿ. ಸರ್, ನನಗೆ ಕೀಬೋರ್ಡ್ ಕಲಿಯೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ನನಗೆ ಇಂಟ್ರೆಸ್ಟ್ ಇದೆ. ಬಟ್ ಆದ್ರೆ ಏನಂದ್ರೆ ನನಗೆ ಅದ್ರ ಬಗ್ಗೆ ಅಷ್ಟು ಇನ್ಫಾರ್ಮೇಶನ್ ಗೊತ್ತಿಲ್ಲ, ಅದಕ್ಕೋಸ್ಕರ. ಹೇಳ್ದ ಇವಾಗ ಇನ್ಫಾರ್ಮೇಶನ್. ಸೊ ಇವಾಗ ಸದ್ಯಕ್ಕೆ ನಾನು ಅದ್ರ ಪ್ಲಾನಲ್ಲಿ ಇಲ್ಲ. ಸೊ ನನಗೆ ಸ್ವಲ್ಪ ಟೈಮ್ ಬೇಕು ಅಂತ ಅಷ್ಟೇ. ಓಕೆನಾ? ನೀವು ಯಾವಾಗ ಕೀಬೋರ್ಡ್ ಕಲಿತೀರಾ ಅವಾಗ ಲೋನ್ ಬಗ್ಗೆ ಫೋನ್ ಮಾಡಿ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಹ್ಯಾವ್ ಎ ನೈಸ್ ಡೇ. ಎಸ್, ನೈಸ್ ಡೇ.